ಮಗ ಇವತ್ತು ವಿಸಿಟಿ ನಿತೀಶ್ ಕುಮಾರ್ ಚೆನ್ನಾಗಿ ಆಡೋದ ಮಗ ಅವನು. ಅದೇ ಫಾರ್ಮಲ್ಲಿ ಇದ್ದರೆ ಪಕ್ಕ ಫೈನಲ್ಸ್ಗೆ ಹೋಗ್ತಾರೆ, ಚಾಂಪಿಯನ್ಸ್ ಆಗ್ತಾರೆ. ಬಟ್ ಅವರು ಬೌಲಿಂಗ್ ಸ್ವಲ್ಪ ನೋಡ್ಕೊಬೇಕಿಲ್ಲ. ಯಾಕೆ ಬಂದಿಲ್ಲ? ಆರಾಮಿದ್ದಿಲ್ಲಪ್ಪ, ಯಾಕೆ ಹಾಸ್ಪಿಟ್ಲಿಗೆ ಬಂದ ನೆಕ್ಸ್ಟಲ್ಲಿ ಏನು ಊಟ ಇರ್ತಾರೆ ಏನು ಗೊತ್ತಿಲ್ಲ. ಯಾಕೆ ಕಂಪ್ಲೇಂಟ್ ಮಾಡೋ ನೀನು? ಕಂಪ್ಲೇಂಟ್ ಮಾಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಅವೆಲ್ಲ ಬಿಟ್ಬಿಡು. ಅಟೆಂಡೆನ್ಸ್ ಎಲ್ಲ ಐತಿ ರಾಜು ಡಿಜನ್ ಅಟೆಂಡೆನ್ಸ್ ಇಲ್ಲಪ್ಪ. ಅವ್ರಿಗೆ ಹೋಗಿ ಎಷ್ಟೊತ್ತು ರಿಕ್ವೆಸ್ಟ್ ಮಾಡಬೇಕು, ರಿಕ್ವೆಸ್ಟ್ ಮಾಡಿದ್ರೆ ಹಾಕಲ್ಲ, ಬಿಡಲ್ಲ. ಆಚೆ ಹೋಗ್ರಿ ಮತ್ತೆ ಅವ್ರು ಲಾಜಿಕ್ ಸರ್ ಮನೆಗೆ ಫೋನ್ ಮಾಡಿ ಹೇಳ್ಬಿಡ್ತಾರೆ. ಕೌನ್ಸಿಲರ್ ನಿಮಗೆ ಲಾಜಿಕ್ ಸರ್ ಏನಪ್ಪ ಏನು ಮಾಡಬೇಕು? ಹೌದಪ್ಪ, ನಿನ್ನೆ ಏನೇನು ರಿಪೀಟ್ಸ್ ತಗೊಂಡಿದ್ದೆ ಲಾಜಿಕ್ಕು, ಜಾವಾ ಮತ್ತು ಮ್ಯಾಕ್ಸ್. ಆಯಿತಾ, ಮ್ಯಾಕ್ಸ್ ಏನೇನೈತಪ್ಪ? ಮ್ಯಾಕ್ಸ್ ಎಕ್ಸ್ಪೋರ್ಟ್ ನೀವು ಹಾಕಿದಂಗೆ ಕೇಳಪ್ಪ. ಅದೇ ಬಿಟ್ಟಿದ್ದು 2 ಸಮ್ ಮಾಡಿದ್ರು. ಅದ್ರಲ್ಲಿ ಫಸ್ಟ್ ಸಮ್ ಒಂದು ಮಾಡಿದ್ರು. ಫಸ್ಟ್ ಸೆಮ್ ಅಲ್ವಪ್ಪ, ಫಸ್ಟ್ ಸಮ್ ಅಂದರೆ ಪ್ರಾಬ್ಲಮ್. ಜೋರ ಮಾತಾಡಲ್ಲ, ಫಸ್ಟ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಿದ್ರು ಅಷ್ಟೇ ಸರ್. ಯಾವ್ದಾದ್ರು ಫಸ್ಟ್ ಪ್ರಾಬಬಿಲಿಟಿದು. ಈಗ ಆಮೇಲೆ ನಾನು ಅದು ಈಗ ಆಮೇಲೆ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಡು. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಪ್ಪ? ಇದು ಲಾಜಿಕ್ ಡಿಸೈನ್ ಮಾಡಿದ್ರು. ಅವನು ಕೇಳಪ್ಪ ಲಾಜಿಕ್. ಲಾಜಿಕ್ಕು ಅದು ಫಸ್ಟ್ ಮಾಡಿದ್ರು. ಆ ಟಾಪಿಕ್ ಇರಲಿ, ಅದು ಓದ್ಕೊಳ್ಳೋಣ ಬೇಕಂದ್ರೆ. ಇವಾಗ ಫಸ್ಟು ಜಾವಾ ಹೇಳಿಸ್ಕೊಂಡು ಟೆಸ್ಟ್ ಇದೆ. ನಾಳೆ ನೋಡ್ಕೊಂಡು ಬಿಡು. ಫಸ್ಟ್ ಲಾಜಿಕ್ ಕೇಳಪ್ಪ, ಅದು ಬಸ್ ಏನು ಹೋಗುತ್ತೆ ಏನಿಲ್ಲ. ಇವನ್ ಎಕ್ಸ್ಪರ್ಟ್, ಜಾವಾ ಎಕ್ಸ್ಪರ್ಟ್ ಇದೆ ಅಂತ ಕೇಳಪ್ಪ. ಅದು ಆಮೇಲೆ ಓದ್ಕೊಳ್ಳೋಣ ಫಸ್ಟು ಲಾಜಿಕ್ ಕೇಳಪ್ಪ. ಆಯ್ತು, ನಾನು ಅವನಿಗೆ ವಾಟ್ಸಪ್ ಫೋನ್ ಮಾಡಿ ಮನೆಗೆ ಮಾಡ್ಕೊಡ್ತೀನಿ ಬಿಡು, ಅಷ್ಟಾಗಿ ಹೇಳ್ಕೊಡ್ತೀನಿ. ಫಸ್ಟು ಜಾವಾ ಹೇಳಿಸ್ಕೊಂಡು ನಾಳೆ ಫಸ್ಟು ಎಕ್ಸಾಮ್ ಇದೆ. ನಾಳೆ ಜಾವಾ ನಾಳೆ ಆ್ಯಡ್ ಆಗುತ್ತೆ ಅದು CC-ಗೆ. ನಾಳೆ ಎಕ್ಸಾಮ್ ಐತಪ್ಪ, ಓದ್ಕೊಳಪ್ಪ. ಓದ್ಕೋಣ ಜಾವಾ. ಎಲ್ಲ ಓದ್ಕೊಳ್ಳೋ ಜಾವ ಇಲ್ಲೇ ಓದ್ರಪ್ಪ. ನಿಮ್ಮ ಮತ್ತೆ ಎಲ್ಲಿ ಹೋಗ್ತೀವಿ? ಜಾವ ಹೇಳ್ಕೊಡ್ಬೇಕಾ? ಜಾವ ಹೇಳ್ಕೊಡಪ್ಪ. ನಾಳೆ ಏನು ಬರಲ್ಲ, ಇಂಟರ್ನಲ್ ಟು ಎಕ್ಸಾಮ್ ಏನಾಗುತ್ತೆ ಏನು ಮಾಡಲಿಲ್ಲ ಮಗ, ನಾನು ಒಂದು ಟಾಪಿಕ್ ಮಾಡಿದ್ರೆ ಅಷ್ಟೇ. ಲೈಟ್ ನೋಡು. ಯಾವ್ಯಾವಪ್ಪ? ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಅಂತ ಮಾಡಿದ್ರು. ಅದರಲ್ಲಿ 3 ಟೈಪ್ಸು: ಇಫ್ ಸ್ಟೇಟ್ಮೆಂಟು, ಸ್ವಿಚ್ಚು ಮತ್ತು ಕಂಡೀಷ್ನಲ್ ಆಪ್ರೇಟರ್ ಸ್ಟೇಟ್ಮೆಂಟ್ಸ್ ಅಂತ. ಅದರಲ್ಲಿ ಇಫ್ ಸ್ಟೇಟ್ಮೆಂಟಲ್ಲಿ ಮೊದಲನೇದು ಇದು ಇಫ್ ಸ್ಟೇಟ್ಮೆಂಟ್ದು ಸಿಂಟ್ಯಾಕ್ಸು. ಸಿಂಟ್ಯಾಕ್ಸಲ್ಲಿ ಇಫು ಮತ್ತು ಕಂಡೀಷನ್ ಕೊಡ್ಬೇಕು ನಾವು. ಯಾವ ಥರ ಕಂಡೀಷನ್ ಕೊಡ್ಬೋದು? ಈಗ ಎ ಈಸ್ ಗ್ರೇಟರ್ ದೆನ್ ಬಿ, ಬಿ ಈಸ್ ಗ್ರೇಟರ್ ದೆನ್ ಸಿ, ಆ ಥರ ಕಂಡೀಷನ್ಸು. ಅದಾದಮೇಲೆ ಬ್ರೇಸ್ ಓಪನ್ ಆಗುತ್ತೆ ಮತ್ತು ಸ್ಟೇಟ್ಮೆಂಟ್ ಕ್ಲಾಸು, ಅಲ್ಲೇನೇನಿರುತ್ತೆ ಅದು ಕ್ಲೋಸು. ಅದು ಸಿಂಟ್ಯಾಕ್ಸ್ ಆಫ್ ಇಫು. ಈಗ ಅದಾದಮೇಲೆ ಎಕ್ಸಾಂಪಲ್ ಕೊಡೋದಾದರೆ, ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ. ಈಗ ಫಿರ್ದೌಸು ಇವನಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದವನೆ. ಆವಾಗ ಇದು ಪ್ರಿಂಟ್ ಸ್ಟೇಟ್ಮೆಂಟ್ಗೆ ಹೋಗುತ್ತೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಫಿರ್ದೌಸು ನಿವಾಸ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದವನೆ ಅನ್ನೋದು ಪ್ರಿಂಟ್ ಆಗುತ್ತೆ. ಅಕಸ್ಮಾತ್ ಅವನು ಕಡಿಮೆ ಮಾರ್ಕ್ಸ್ ತೆಗೆದಿದ್ದು ಇವನ್ಗಿಂತ ಇವನು ಜಾಸ್ತಿ ಇದ್ದರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ನಿವಾಸು ಫಿರ್ದೌಸ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದವನೆ. ಆ ಥರ ಕಂಡೀಷನ್. ಅದು ಒಂದು ಇದು ಯಾವುದು ಇಫ್ ಸ್ಟೇಟ್ಮೆಂಟ್. ಇನ್ನೊಂದು ಇಫ್ ಎಲ್ ಸ್ಟೇಟ್ಮೆಂಟು. ಇಫ್ ಎಲ್ಸ್ ಹೆಂಗಂದರೆ, ಇದಕ್ಕೆ ಏನು ಡಿಫ್ರೆನ್ಸ್? ಇದರಲ್ಲಿ ಇಫಲ್ಲಿ ಇದು ಮೊದಲನೇದು ಅಂದರೆ ಸಿಸ್ಟಮ್ ಡಾಟ್ ಔಟ್ ಎ ಈಸ್ ಗ್ರೇಟರ್ ದೆನ್ ಬಿ, ಅದೇನಾದ್ರು ಟ್ರೂ ಆಗಿಲ್ಲ ಅಂದರೆ ನೆಕ್ಸ್ಟ್ ಇದೇ ಪ್ರಿಂಟ್ ಆಗೋದು. ಇದು ಬೇರೆದು ಎ ಈಸ್ ಲೆಸ್ ದೆನ್ ಬಿ ಅಂತ, ಅದೇ ಪ್ರಿಂಟ್ ಆಗೋದು. ಎ ಈಸ್ ಗ್ರೇಟರ್ ದೆನ್ ಬಿ ಅದಾಗಿಲ್ಲ, ಸೊ ಹಂಗಂದ್ರೆ ಎ ಈಸ್ ಲೆಸ್ ದೆನ್ ಬಿ ಆಗಿರುತ್ತೆ. ಸೊ ಎ ಈಸ್ ಲೆಸ್ ದೆನ್ ಬಿ ಪ್ರಿಂಟ್ ಆಗುತ್ತೆ. ಇದರಲ್ಲಿ ಇಫ್ ಎಲ್ ಸ್ಟೇಟ್ಮೆಂಟಲ್ಲಿ ಸಿಂಟ್ಯಾಕ್ಸ್ ಹೇಳೋದಾದರೆ, ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ ಓಪನ್ ಆಗುತ್ತೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಬಂದ್ಬಿಟ್ಟು ಎ ಈಸ್ ಗ್ರೇಟರ್ ದೆನ್ ಬಿ ಅದು ಪ್ರಿಂಟ್ ಆಗುತ್ತೆ. ಎ ಈಸ್ ಗ್ರೇಟರ್ ದೆನ್ ಬಿ ಆಗಿದ್ರೆ. ಎಲ್ಸ್ ಅಥವಾ ಅದಾಗಿಲ್ಲ ಅಂದರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲೂ ಎ ಈಸ್ ಲೆಸ್ ದೆನ್ ಬಿ, ಇದು ಎಲ್ಸ್ ಬರುತ್ತೆ ಇಫ್ ಎಲ್ಸಲ್ಲಿ. ಅದರಲ್ಲಿ ಎಲ್ಸ್ ಬರಲ್ಲ, ಬರೀ ಇಫ್ ಮಾತ್ರ. ಅಷ್ಟೇ ಡಿಫ್ರೆನ್ಸ್. ತಿರುಗಿ ಅದಾದಮೇಲೆ ಸ್ವಿಚ್ ಸ್ಟೇಟ್ಮೆಂಟ್ ಮಾಡಿದ್ರು. ಸ್ವಿಚ್ ಸ್ಟೇಟ್ಮೆಂಟ್ ಹೆಂಗೆ ಅಂದರೆ, ಸಿಂಟ್ಯಾಕ್ಸ್ ಹೇಳ್ತೀನಿ ಕೇಳಿಸ್ಕೊ. ಸ್ವಿಚ್ಚು ಕಂಡೀಷನ್ಸ್ ಕೊಡ್ತೀವಿ ಮಾಮೂಲಿ. ಈಗ ಡೇಸು, ಆಮೇಲೆ ಜೆಂಡರ್ಸು, ಆ ಥರ ಎಲ್ಲ ಕೊಡ್ತೀವಿ. ಕೇಸ್ 1 ಅಲ್ಲಿ ಸ್ಟೇಟ್ಮೆಂಟ್ಸು ಮತ್ತು ಬ್ರೇಕು.
ಕೇಸನಲ್ಲಿ ಹಾಕಿರೋದು ಏನು ಹಾಕಬೇಕು? ಅದೇ ಸ್ಟೇಟ್ಮೆಂಟ್ಸು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲನ್ನು ಔಟ್ಪುಟ್ಟಲ್ಲಿ ಏನು ಬರುತ್ತೋ ಅದನ್ನು ಹಾಕೋಬೇಕು. ಅದಾದಮೇಲೆ ಬ್ರೇಕ್ ಕೊಡುತ್ತೆ, ತಿರ್ಗಿ ನೆಕ್ಸ್ಟ್ ಕೇಸ್ಗೆ ಹೋಗುತ್ತೆ. ಅದು ಫಾಲ್ಸ್ ಆಗಿದೆ, ಕೇಳಿಸ್ಕೊಳ್ತಾ ಇದ್ದೀನಿ. ಅದು ಫಾಲ್ಸ್ ಆದರೆ ನೆಕ್ಸ್ಟ್ ಕೇಸಿಗೆ ಹೋಗುತ್ತೆ. ಸೆಕೆಂಡ್ ಕೇಸು ಅದು ಇದೇ ಥರ ಎನ್ ನಂಬರ್ ಆಫ್ ಕೇಸ್ಗೆ ಹೋಗುತ್ತೆ. ಎಷ್ಟು ನಂಬರ್ ಕೇಸನ್ನು ಕೊಡ್ಬೋದು, ನಾವು ಕೊಡ್ಬೋದು ಅದರಲ್ಲಿ. ಈಗ ಆಮೇಲೆ ಡಿಫಾಲ್ಟ್ ಕೇಸ್ ಅಂದರೆ ಅದೇನು ಯಾವುದ್ರಲ್ಲೂ ಅದು ಈ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿರ್ತೀವಲ್ಲ, ಅದು ಇಲ್ಲಕ್ಕೆ ಎಲ್ಲ ಆ ಸ್ಟೇಟ್ಮೆಂಟು ಇಲ್ಲಕ್ಕೆ ಎಲ್ಲ ಈ ಕಂಡೀಷನ್ಗೆ ಅಂದರೆ ಡಿಫಾಲ್ಟು ಇನ್ವ್ಯಾಲಿಡ್ ಕೇಸ್ ಅಂತ ಕೊಡ್ಬೋದು. ಆ ಥರ ಕೊಟ್ಬಿಟ್ಟು ಇದು ಕ್ಲೋಸ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಏನಂದರೆ ಇಲ್ಲೆಲ್ಲ ಬರ್ಸೋರೆ ತಡಿ, ಇಲ್ಲಿ ಮೇಲು ಫೀಮೇಲ್ದು ಇಲ್ಲಿ ಬರ್ಸೋರೆ. ರೈಟ್ ಎ ಜಾವಾ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಮಿನಿಮಮ್ ಲೀಗಲ್ ಮ್ಯಾರೇಜ್ ಏಜ್ ಆಫ್ ಫಾರ್ ವುಮೆನ್ ಆ್ಯಂಡ್ ಮೆನ್ ಯೂಸಿಂಗ್ ಸ್ವಿಚ್ ಸ್ಟೇಟ್ಮೆಂಟ್ ಅಂತ. ಅದು ಎಕ್ಸಾಂಪಲ್ಲು. ಇಂಪೋರ್ಟ್ ಜಾವಾ ಡಾಟ್ ಯೂಟಿಲ್ ಡಾಟ್ ಇದೆಲ್ಲ ಮಾಮೂಲಿ ಅಲ್ವಾ, ಬರುತ್ತೆ. ಕ್ಲಾಸ್ ನೇಮು ಮ್ಯಾರೇಜ್ ಅಂತ ಕೊಟ್ಟಿದ್ದೀವಿ, ತಿರ್ಗಾ ಓಪನ್ ಆಗುತ್ತೆ. ಇದು ಮೇನ್ ಫಂಕ್ಷನ್ನು, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನು ಸ್ಟ್ರಿಂಗ್ ARG ಇದು ಕೊಡಲೇಬೇಕು ಮೇನ್ ಫಂಕ್ಷನ್ಗೆ. ಅಂದರೆ ಪ್ರಿಂಟ್ ಆಗಲ್ಲ, ಮೇನ್ ಫಂಕ್ಷನ್ ಇಲ್ಲ ಅಂತ ತೋರಿಸ್ತೀವಿ. ಪಬ್ಲಿಕ್ ಸ್ಟ್ಯಾಟಿಕ್ ಬಿಟ್ಟು ವೈಡ್ ಮೇನ್ ಹಾಕಿ ಹಂಗೂ ಕೊಡೋಂಗಿಲ್ಲ. ಪಬ್ಲಿಕ್ ಅಂತ ಕೊಡದೆ ಹೋದ್ರೂ ಅದು ಆಕ್ಸಿಸ್ ಸ್ಪೆಸಿಫೈರಿಂದ ಅದು ಡೈರೆಕ್ಟಾಗಿ ತಗೊಳುತ್ತೆ. ಪಬ್ಲಿಕ್ ಅಂತ ಕೊಟ್ಟಿರೋದು ಸ್ಟ್ಯಾಟಿಕ್ ವೈಡ್ ಮೇನ್ ಅಂತ ಕೊಡಲೇಬೇಕು. ತಿರ್ಗಿ ಓಪನ್ ಆಗುತ್ತೆ. ಸ್ಕ್ಯಾನರು ಆದಮೇಲೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಸ್ಕ್ಯಾನರ್ SC ಡಾಟ್ ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್ನು ಅದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಅದು ನಾವು ಕೇಳಬೇಕು ಎಂಟರ್ ಯುವರ್ ಜೆಂಡರ್ ಅಂತ, ಮೇಲಾ ಫಿಮೇಲಾ ಅಂತ ಕೇಳಿದಾಗ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಎಂಟರ್ ಯುವರ್ ಜೆಂಡರ್. ತಿರ್ಗಿ ಅದಾದಮೇಲೆ ಅದು ಡೇಟಾ ಟೈಪ್ ಬರ್ಕೋಬೇಕು, ಕ್ಯಾರೆಕ್ಟರ್ ಜೆಂಡರು. ಈಗ ಜೆಂಡರ್ ಅಂದರೆ ಮೇಲು ಫಿಮೇಲು, ಅದು ಕ್ಯಾರೆಕ್ಟರ್ ಅಲ್ವಾ, ಸೊ ಕ್ಯಾರೆಕ್ಟರು ಡೇಟಾ ಟೈಪು. ನೆಕ್ಸ್ಟ್ ಲೈನು. ತಿರ್ಗಿ ಅದಾದಮೇಲೆ ಆಮೇಲೆ ಇದು ಕ್ಯಾರೆಕ್ಟರ್ಗೆ ನೆಕ್ಸ್ಟ್ ಲೈನ್ ಬರುತ್ತೆ. ಇಂಟೀಜರ್ಗೆ ನೆಕ್ಸ್ಟ್ ಇಂಟು. ಈಗ ಫ್ಲೋಟ್ ಕೊಟ್ಟಿದ್ರೆ ನೆಕ್ಸ್ಟ್ ಫ್ಲೋಟ್, ಅದೆಲ್ಲ ಕ್ಯಾಪಿಟಲ್ ಬರಬೇಕು ಸ್ಟಾರ್ಟಿಂಗ್ ಲೆಟರು. ತಿರ್ಗಿ ಅದಾದಮೇಲೆ ಸ್ವಿಚ್ ಜೆಂಡರು, ಅಲ್ಲಿ ಕಂಡೀಷನ್ ಕೊಡ್ತೀವಿ. ಅಲ್ಲಿ ಕಂಡೀಷನ್ ಹೇಳಿದ್ವಲ್ಲ ಜೆಂಡರ್ ಯಾವುದು ಅಂತ ಕೇಳೋಕ್ಕೆ, ಅದು ಓಪನ್ ಆಗುತ್ತೆ. ಕೇಸು ಮೇಲ್ ಜೆಂಡರ್ ಆಗಿದ್ದರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲನ್ನು ಯು ಆರ್ ಎಲಿಜಿಬಲ್ ಟು ಗೆಟ್ ಮ್ಯಾರಿಡ್ ಅಟ್ 21. ಆ ಏಜಲ್ಲಿ ಎಲಿಜಿಬಲ್ ಆಗಿರ್ತೀರಾ ನೀವು, ಹುಡುಗರು ಆಗಿದ್ರೆ. ಅಕಸ್ಮಾತ್ ನೀವು ಮೇಲ್ ಆಗಿಲ್ಲ ಅಂದರೆ ಬ್ರೇಕ್ ಆಗುತ್ತೆ. ತಿರುಗಿ ನೆಕ್ಸ್ಟು ಫೀಮೇಲ್ ಕೇಸಿಗೆ ಹೋಗುತ್ತೆ. ಫೀಮೇಲ್ ಕೇಸಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲನ್ನು ಯು ಆರ್ ಎಲಿಜಿಬಲ್ ಟು ಗೆಟ್ ಮ್ಯಾರಿಡ್ ಅಟ್ 18. ಹುಡುಗಿರಾಗಿದ್ದರೆ 18 ವರ್ಷದ ಮೇಲಾಗಿದ್ದರೆ ನೀವು ಎಲಿಜಿಬಲ್ ಆಗಿರ್ತೀರ ಮದುವೆ ಆಗೋಕ್ಕೆ ಅಂತ. ತಿರುಗಿ ನೆಕ್ಸ್ಟು ಬ್ರೇಕು. ಆಮೇಲೆ ಡಿಫಾಲ್ಟು ಕೊಡ್ಬೋದು. ಡಿಫಾಲ್ಟ್ ಕೇಸು ಅದರಲ್ಲಿ ಮೇಲು ಅಲ್ಲ ಫಿಮೇಲು ಅಲ್ಲ, ಇನ್ವ್ಯಾಲಿಡ್ ಕೇಸ್ ಅಂತ ಕೊಟ್ಟರು ಆಗುತ್ತೆ. ಅದಾದಮೇಲೆ ಕ್ಲೋಸ್ ಮಾಡ್ತೀವಿ ಆಬ್ಜೆಕ್ಟು. ತಿರ್ಗಾ ಕ್ಲಾಸ್ ಕ್ಲೋಸ್ ಮಾಡ್ತೀವಿ. ಆಮೇಲೆ ಇದು ಮೇನ್ ಫಂಕ್ಷನ್ ಕ್ಲೋಸ್ ಮಾಡ್ತೀವಿ, ಸ್ವಿಚ್ ಕ್ಲೋಸ್ ಮಾಡ್ತೀವಿ. 3 ಬ್ರೇಸ್ ಹಾಕಬೇಕು ಅಷ್ಟೇ. ಇಷ್ಟೇ ಮಾಡಿದ್ದು ನೆನ್ನೆ. ಇಷ್ಟು ಹೊತ್ಕೊಂಡ್ರೆ ನೆಕ್ಸ್ಟ್ ಇದನ್ನೇ ಕೊಡ್ತಾರೆ. ಇಂಪಾರ್ಟೆಂಟ್ ಏನಾರು ಸರ್ ಇನ್ನೇನು ಹೇಳಿಲ್ಲ ಅಷ್ಟೇ. ಇದನ್ನು ಮಾತ್ರ ಈ ಟಾಪಿಕ್ನ ಮುಂದಿನ ವಾರ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ದು. ಸರಿ ನಡಿ ಹೋಗೋಣ ಕ್ಲಾಸ್. ನೋಟ್ಸ್ ಅವ್ನು ವಾಟ್ಸಪ್ ಮಾಡಿಬಿಡು. ನೀನು ಲಾಜಿಕ್ ಇಲ್ಲ ತಗೊಂಡು ನಾಳೆ ತಗೊಂಡ್ಬಿಟ್ಟು ಮತ್ತೆ ಏನೆಲ್ಲ ಹೇಳ್ಬೇಕು. ಕ್ಲಾಸ್ ಐತೆ ಈಗ ಹೋಗ್ತಿಲ್ಲ ಹೋಗಲಿ ಬಾ ಯಾವಾಗ ಸರಿ